ನಮ್ಮ ಪ್ರಮುಖ ವೇದಿಕೆ ಹತ್ರ ಬರಬೇಕು. ಹಲೋ, ಚೆಕ್ ಚೆಕ್. ವೈಟ್ ಬಾಲ್ ಎನ್ನುವಂತ ಒಂದು ಸೂಚನೆ ಬರ್ತಾ ಇದೆ. ಎಕ್ಸ್ಟ್ರಾಸ್ ರೂಪದಲ್ಲಿ ಒಂದು ವಿಭಿನ್ನ ಶೈಲಿಯ ಒಂದು ಡಿಸಿಷನ್ ಅನ್ನು ಕೊಡಮಾಡುವ ಕಾತ್ರವಾಗಿ ಕನ್ನಡ ನಾಡಿನಲ್ಲೇ ಬಹಳಷ್ಟು ಈಗ ಮಂಚೂಡಿಯನ್ನು ಪಡ್ಕೊಳ್ತಾ ಇರುವಂತ ಹೊಸ ನಿರ್ಣಾಯಕ ಅಂಪೈರ್ ಮದನ್ ಫ್ರಮ್ ಮಡಿಕೇರಿ. ಸ್ಟೆಪ್ ಔಟ್ ಮಾಡಿಕೊಂಡು ಬೀಸಂತ ಪ್ರಯತ್ನ, ಬಹಳಷ್ಟು ಉತ್ತಮ ರೀತಿಯ ಒಂದು ಹೊಡೆತ, ತನ್ಮೂಲಕವಾಗಿ ಚೆಂಡು ಲಾಂಗ್ ಆನ್ ಸೀಮಾರೇಖೆ ಮೇಲ್ಭಾಗದಲ್ಲಿ ಸಿಕ್ಸರ್. ಈ ಬಾರಿ ಟೂರ್ನಮೆಂಟಿನ ಈಗ ಫಸ್ಟ್ ಸಿಕ್ಸರ್ ಬರ್ತಾ ಇದೆ ಪವನ್ ದಾಂಡಿನಿಂದ. ದಯಾನಂದ್ ಸಾಗರ್ ತಂಡದ ನಾಯಕ ಈಗ ಸಿಕ್ಸರ್ ಅನ್ನ ದಾಖಲಿಸಿದರೆ ತಂಡದ ಮೊತ್ತ ಈಗ ತಲುಪ್ತಾ ಇದೆ 16ಕ್ಕೆ 1, 16 ಫಾರ್ ದ ಲಾಸ್ ಆಫ್ 1 ವಿಕೆಟ್. ದ ಕಮ್ಯುನಿಟಿ ಸೆಂಟರ್ ಗ್ರೂಪ್ ಆಫ್ ಎಜುಕೇಶನಲ್ ಇನ್ಸ್ಟಿಟ್ಯೂಷನ್ ಅವರ ರಾಷ್ಟ್ರದಲ್ಲಿ ಸಾಗ್ತಾ ಇರುವಂತ ಡೈಮಂಡ್ ಜುಬ್ಲಿ ಕಪ್. ಬಹಳಷ್ಟು ಉತ್ತಮ ರೀತಿಯ ಒಂದು ಲೆಗ್ ಲಾನ್ಸ್ ಅನ್ನು ಮಾಡಿದ್ರು. ಓಟಗಳಿಗೆ ಅವಕಾಶ ಬರ್ತಾ ಇದೆ. ಡೀಪ್ ಸ್ಕ್ವೇರ್ ಲೆಗ್ ಅಲ್ಲಿ ಒಂದು ಓಟಕ್ಕೆ ಅವಕಾಶ ಮಾಡಿಕೊಡ್ತಾ ಇದೆ. ತಂಡದ ಮೊತ್ತ ಈಗ 17, 17 ಫಾರ್ ದ ಲಾಸ್ ಆಫ್ 1 ವಿಕೆಟ್. ಈಗ ಎಸ್ಗಾರಿಕೆ ಭಾಗದಲ್ಲಿ ಸೂರಜ್ 4 ಓವರ್ಗಳ ಪಂದ್ಯಾಟ ಸಾಗ್ತಾ ಇದೆ. ಬಹಳಷ್ಟೊಂದು ಲೇಟ್ ಶಾಟ್ ದಾಖಲಿಸಿದ್ರು. ಶಾರ್ಟ್ ಕವರ್ಸ್ ಅಲ್ಲಿ ಒಂದು ಓಟಕ್ಕೆ ಅವಕಾಶ ಮಾಡಿಕೊಡ್ತಾ ಇದೆ. ತಂಡದ ಮೊತ್ತ ಈಗ 18ಕ್ಕೆ ತಲುಪ್ತಾ ಇದೆ. 18 ಫಾರ್ ದ ಲಾಸ್ ಆಫ್ 1 ವಿಕೆಟ್. ದಯಾನಂದ್ ಸಾಗರ್ ವರ್ಸಸ್ ಜೈನ್ ಕಾಲೇಜ್. ತಮ್ಮ ರೀತಿಯ ನೋಡುತ್ತ ಸ್ಟೆಪ್ ಔಟ್ ಮಾಡಿಕೊಂಡು ಬೀಸಂತ ಪ್ರಯತ್ನ. ಪವನ್ ದಾಂಡಿಂದ ಒಂದೋಟ ಬರ್ತಾ ಇದೆ. ಬೌಲರ್ಸ್ ಬ್ಯಾಕ್ ಡ್ರೈವ್ ಈ ಬಾರಿ. ಮಿಡ್ ವಿಕೆಟ್ ಮತ್ತು ಲಾಸ್ಟ್ 2 ಬಾಲ್. ಕೊನೆ 2 ಎಸೆತ ಬಾಕಿ ಉಳಿತಾ ಇದೆ. ಸ್ವಲ್ಪ ಶಾರ್ಟ್ ಆಗಿ ಬಿದ್ದಂತ ಚೆಂಡು, ಬಹಳಷ್ಟು ಉತ್ತಮ ರೀತಿಯ ಹೊಡೆತ. ಕವರ್ ಪಾಯಿಂಟ್ ಅಲ್ಲಿ ಹೊಡೆತವನ್ನ ದಾಖಲಿಸಿದ್ರು. ತನ್ಮೂಲಕವಾಗಿ ಅವಳಿ ಓಟದ ಪ್ರಯತ್ನ ಆಗ್ತಾ ಇದೆ. 3ನೇ ಓಟದ ಪ್ರಯತ್ನ ಈಗ ಯಶಸ್ಸು ಕೂಡ ಕಂಡುಕೊಳ್ತಾ ಇದೆ. ಬಹಳಷ್ಟು ಉತ್ತಮ ರೀತಿಯ ಒಂದು ರನ್ನಿಂಗ್ ಬಿಟ್ವೀನ್ ದ ವಿಕೆಟ್ಸ್ ಅನ್ನ ದಾಖಲಿಸ್ತಾ ಇದ್ದಾರೆ ದಯಾನಂದ್ ಸಾಗರಿನ ತಂಡ. ಅಲ್ಲಿ ದಯಮಾಡಿ ಗಮನಿಸಿಕೊಳ್ಳಿ, ಇಲ್ಲಿ ಡಗ್ಔಟ್ ಅಲ್ಲಿ ಪಂದ್ಯಾಟ ವೀಕ್ಷಣೆ ಮಾಡ್ತಾ ಇರೋರು ದಯಮಾಡಿ ಡಗ್ಔಟ್ ಅಲ್ಲಿ ಕುಳಿತುಕೊಂಡು ಪಂದ್ಯಾಟ ವೀಕ್ಷಣೆ ಮಾಡಬೇಕು. ಮತ್ತೆ ಈಗ ಪ್ರತಿ ಕ್ಷೇತ್ರ ರಕ್ಷಣೆಗೆ ಬರ್ತಾ ಇದ್ದಾರೆ. ಒಂದೊಡ್ಡ ಪೂರೈಕೆ ಆಗ್ತಾ ಇದೆ. ಎಂಡ್ ಆಫ್ ಓವರ್ ನಂಬರ್ 2.